ತಾಲೂಕು ಸೇರಿದಂತೆ ಪುರಸಭೆ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಆರಂಭವಾಗಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಬಿಎಲ್ಒ ಮನೆ ಮನೆಗೆ ಭೇಟಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಎಂದು ಪಾಂಡವಪುರ ಉಪ ವಿಭಾಗಾಧಿಕಾರಿ ಹಾಗೂ ಚುನಾವಣಾಧಿಕಾರಿಯಾದ ಶ್ರೀನಿವಾಸ್ ಕೆಆರ್ ತಿಳಿಸಿದರು. ಪಾಂಡವಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ಗೆ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಕೆಆರ್ ಮತ್ತು ಪುರಸಭೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಚಾಲನೆ ನೀಡುವ ಮೂಲಕ ತ್ಯಾಗರಾಜ್ ಕಾಲೋನಿ, ವಿಸಿ ಕಾಲೋನಿ, ಇರೋಡೆ ಬೀದಿ, ಬೇಷಟ್ಟಳಿಯ ಮನೆಗಳಿಗೆ ಭೇಟಿ ನೀಡುವ ಮೂಲಕ ಮತದಾರರಿಗೆ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸಿ ವಿಶೇಷ ಮತ ಪರಿಷ್ಕರಣೆ ಬಗ್ಗೆ ತಿಳಿಸಿ ಬಿಎಲ್ಒ ಅಧಿಕಾರಿಗಳು ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಸಿಕೊಂಡು ವಾಪಸ್ ಪಡೆದುಕೊಳ್ಳುತ್ತಾರೆ. ನಿಧನರಾದವರು, ಮನೆ ಖಾಲಿ ಮಾಡಿದವರ ಹೆಸರನ್ನು ಮತಪಟ್ಟಿಯಿಂದ ಕೈಬಿಟ್ಟು ಪರಿಷ್ಕರಣೆ ಮಾಡಲಾಗುತ್ತದೆ. ಎರಡೆರಡು ಕಡೆ ಹೆಸರು ಇದ್ದಲ್ಲಿ ಒಂದು ಕಡೆ ಮಾತ್ರ ಉಳಿಸುವ ಪ್ರಕ್ರಿಯೆ ನಡೆಯುತ್ತದೆ. ಗುರುತಿನ ಚೀಟಿಯಲ್ಲಿ ಏನಾದರೂ ದೋಷಗಳು ಇದ್ದಲ್ಲಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಕೂಡ ಅವಕಾಶ ಮಾಡಿಕೊಡಲಾಗಿದೆ. 247 ಇದು 2002 ಮಾಹಿತಿ 2002ರಲ್ಲಿ ಇಲ್ಲಿ ಬಂದಿದೆ ನೋಡಿ, ಮುಂದೆನೂ ಬಂದಿದೆ. ಅದೇ ಬಂದಿದೆ. ಮನೆಗೆ ಬರುವ ಬಿಎಲ್ಒಗಳು 2 ಅರ್ಜಿಗಳನ್ನು ಎನ್ಯುಮರೇಷನ್ ಫಾರ್ಮ್ ನೀಡುತ್ತಿದ್ದು, ಮತದಾರರು ಎರಡನ್ನೂ ಭರ್ತಿ ಮಾಡಿ ಸಹಿ ಮಾಡಬೇಕು. ಬಿಎಲ್ಒ ಕೂಡ ಆ 2 ಫಾರ್ಮ್ಗಳ ಮೇಲೆ ಸಹಿ ಮಾಡುತ್ತಾರೆ. ಒಂದನ್ನು ಸ್ವೀಕೃತಿ ಪ್ರತಿಯಾಗಿ ನಿಮಗೆ ಕೊಡುತ್ತಾರೆ. ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಮತಪಟ್ಟಿ ಬಿಡುಗಡೆಯಾದ ನಂತರ ಏನಾದರೂ ತಪ್ಪಿದ್ದಲ್ಲಿ ಚುನಾವಣಾಧಿಕಾರಿಗಳಿಗೆ ತಿಳಿಸಬಹುದು. ಗಂಗಾಧರ ಅಂತ ಸರ್. ಎಷ್ಟು ವಯಸ್ಸು? 93 ಸರ್. 93 ಇಯರ್ಸ್. ಪಾಂಡವಪುರದೇ ವಾಸನಾ? ಎಸ್ ಸರ್. ಸರ್ ನೀವೆಲ್ಲ ಫಿಲ್ ಮಾಡಿಕೊಟ್ಟಿದ್ದೀರಿ, ನಮಗೆ ಫೀಡ್ ಮಾಡ್ಕೊಂಡು ನಿಮ್ಮ ಹೆಸರು ಮತದಾರ ಪಟ್ಟಿಲಿ ಬರುತ್ತೆ. ಏನಾದ್ರು ವ್ಯತ್ಯಾಸ ಆಯ್ತಾ ಫಾರಂ ಅಲ್ಲಿ? ಇಲ್ಲ, ಏನಿಲ್ಲ ಸರ್. ಕರೆಕ್ಟ್ ಆಗಿತ್ತಾ? ಹಿಂದೆ ಏನಿತ್ತು ಅದೇ ಇದೆ ಸರ್. ನೀವೇ ಫಿಲ್ ಮಾಡಿದ್ರೆ ನಮ್ಮ ಬಿಎಲ್ಒ ಮಾಡ್ಕೊಟ್ರ? ಅವರೇ ಮಾಡಿದ್ರು. ಬಿಎಲ್ಒನೇ ಎಲ್ಲ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಪ್ರತಿಯನ್ನು ಅಧಿಕಾರಿಗಳು ಪಡೆದು ಆನ್ಲೈನ್ನಲ್ಲಿ ತುಂಬುತ್ತಾರೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗ ಕಾಲಕಾಲಕ್ಕೆ ನಡೆಸುವ ಪ್ರಕ್ರಿಯೆಯಾಗಿದ್ದು, ಈ ಮೂಲಕ ಅನರ್ಹ ಮತದಾರರನ್ನು ಪಟ್ಟಿಯಿಂದ ತೆಗೆಯಲಾಗುತ್ತದೆ. 2 ಕಡೆ ಹೆಸರು ಹೊಂದಿದ್ದವರು, ಮೃತರು, ಅನರ್ಹರ ಹೆಸರು ಪಟ್ಟಿಯಿಂದ ಹೊರಕ್ಕೆ, ಅರ್ಹರ ಹೆಸರು ಕೈಬಿಟ್ಟು ಹೋಗಿದ್ದರೆ ಅವರ ಹೆಸರು ಸೇರಿಸಲಾಗುತ್ತದೆ. ದೇಶವ್ಯಾಪಿ ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಇಡುವ ಕಾರಣಕ್ಕೆ ಈ ಪ್ರಕ್ರಿಯೆ ಇತ್ತೀಚಿನ ವರ್ಷದಲ್ಲಿ ನಡೆಸಲಾಗುತ್ತಿದೆ. ಬಿಹಾರದಲ್ಲಿ ಮೊದಲ ಬಾರಿಗೆ ಈ ಪ್ರಕ್ರಿಯೆಯನ್ನು ನಡೆಸಲಾಗಿದ್ದು, 2ನೇ ಹಂತದಲ್ಲಿ 9 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರಕ್ರಿಯೆ ನಡೆಸಲಾಗಿದೆ. 3ನೇ ಹಂತದಲ್ಲಿ ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ ಚಾಲನೆ ನೀಡಿದ್ದು, ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಂದ 2 ನಿಗದಿತ ಅರ್ಜಿ ಫಾರಂ ಪಡೆದು ಅದನ್ನು ತುಂಬಿಸಿ ಬಿಎಲ್ಒಗಳಿಗೆ ಹಿಂದಿರುಗಿಸಬೇಕು. ಒಂದು ವೇಳೆ ನೀಡದಿದ್ದಲ್ಲಿ ನಿಮ್ಮ ಮತಪಟ್ಟಿಯಿಂದ ನಿಮ್ಮನ್ನು ಕೈ ಬಿಡಲಾಗುತ್ತದೆ. ನೀಡಿದ 2 ಅರ್ಜಿಯಲ್ಲಿ ಒಂದನ್ನು ನೀವು ದಾಖಲೆಯಾಗಿ ಇಟ್ಟುಕೊಂಡು ಇನ್ನೊಂದನ್ನು ಅಧಿಕಾರಿಗಳಿಗೆ ಮರಳಿಸಿ. ಈ ವೇಳೆ ಹೊಸ ಹೆಸರುಗಳ ಸೇರ್ಪಡೆ, ತಿದ್ದುಪಡಿ ಮಾಡುವುದಿದ್ದರೆ ಮಾಡಿಸಬಹುದು. ಅಧಿಕಾರಿಗಳ ಜೊತೆ ರಾಜಕೀಯ ಪಕ್ಷಗಳ ನೋಂದಾಯಿತ ಏಜೆಂಟರು ಆಗಮಿಸುತ್ತಾರೆ. ಅಧಿಕಾರಿಗಳು ತಮ್ಮ ಬಳಿಯ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಅದನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಚುನಾವಣಾ ಆಯೋಗದಿಂದ ಮತದಾರರ ಕರಡು ಪಟ್ಟಿ ಬಿಡುಗಡೆ ಮಾಡಲಾಗುತ್ತದೆ. ಈ ವೇಳೆ ಹೆಸರುಗಳು ಬಿಟ್ಟು ಹೋಗಿದ್ದರೆ ನಿಮ್ಮ ಬಳಿ ಇರುವ ದಾಖಲೆ ತೋರಿಸಿ ಮತಪಟ್ಟಿಗೆ ಮರಳಿ ಹೆಸರು ಸೇರಿಸಬಹುದು. ಆಗಸ್ಟ್ 5ರಂದು ಕರಡು ಮತದಾನ ಪಟ್ಟಿ ಬಿಡುಗಡೆ ಮಾಡಲಾಗುವುದು. ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡಬಹುದು. ಕೊನೆಯದಾಗಿ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಮಾಡಲಾಗುವುದು ಎಂದರು. ತಾಲೂಕು ಪಾಂಡವಪುರ ಪಟ್ಟಣದಲ್ಲಿ ಇವತ್ತು ನಾನು ಮತದಾರ ನೋಂದಣಾಧಿಕಾರಿ ERO ಶ್ರೀನಿವಾಸ್ ಮಾತನಾಡ್ತಿದ್ದೇನೆ. ನಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಸತೀಶ್ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ಇವತ್ತಿನಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯ್ತಾ, ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಈ ಉದ್ದೇಶ ಏನು ಅಂತ ಅಂದ್ರೆ, ಅರ್ಹ ಮತದಾರರು ಮಾತ್ರ ಭಾರತದ ಪೌರರಾಗಿರೋರು ಈ ಪಟ್ಟಿಲಿ ಉಳ್ಕೋತಾರೆ. ಮೊದಲನೇದಾಗಿ 2002ರಲ್ಲಿ ಯಾರ್ದಿತ್ತು ಅದನ್ನ ನಮ್ಮ ಈ ತರ ಗಣತಿ ಫಾರ್ಮ್ನ ಪ್ರತಿ ಮನೆಗೆ ಕೊಡ್ತೀವಿ ನಾವು. ಈ ತರ ಗಣತಿ ಫಾರ್ಮು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಪ್ರಿಂಟ್ ಆಗಿ ಬಂದಿರ್ತದೆ ಮೇಲ್ಗಡೆ ಮಾಹಿತಿ. ಇದನ್ನ ಫಿಲ್ ಮಾಡ್ತಾರೆ ನಮ್ಮ BLO, ಮತದಾರರ ಬೂತ್ ಲೆವೆಲ್ ಆಫೀಸರ್ಸ್, ಮತಗಟ್ಟೆ ಅಧಿಕಾರಿ ಅಂತ ಕರಿತೀವಿ, ಅವರು ಬಂದು ಫಿಲ್ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಮತ್ತೆ ನಮ್ಮ ಶಾಲಾ ಶಿಕ್ಷಕರುಗಳು, ಕೆಲವು ಸರ್ಕಾರಿ ಅಧಿಕಾರಿಗಳನ್ನ BLO ಆಗಿ ನೇಮಕ ಮಾಡಿದ್ದೀವಿ. ಮನೆಗೆ ಬರ್ತಾರೆ. ಮೊದಲನೇದಾಗಿ ತಮ್ಮ ಮನೆಗೆ ಯಾರಾದ್ರೂ ಬರ್ಲಿಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಪಟ್ಟಣದಲ್ಲಾದ್ರೆ ಪುರಸಭೆ ಆಫೀಸಲ್ಲಿ ಆಫೀಸ್ ಓಪನ್ ಇರ್ತದೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಅಲ್ಲಿ ಹೋಗಿ ನೀವು ಮಾಹಿತಿನ ಕೇಳ್ಬೋದು ಯಾಕೆ ಬಂದಿಲ್ಲ ಅಂತ. ಇನ್ನು 4 ಡೇಸ್ ವೆಯ್ಟ್ ಮಾಡಿ. ಮತ್ತೆ ಎಲ್ಲಾ ಪಂಚಾಯತಿ ಆಫೀಸ್ಗಳಲ್ಲೂ ಕೂಡ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ಮಾಡಿದ್ದೇವೆ ಆಯ್ತಾ. ಮತ್ತೆ ಆಯಾ ಊರಿನ ಮತಗಟ್ಟೆಗಳಲ್ಲಿದೆ ವೋಟರ್ ಫೆಸಿಲಿಟೇಷನ್ ಸೆಂಟರ್, ಮತ್ತೆ ನಮ್ಮ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಅಂದ್ಬಿಟ್ಟು ಪಂಚಾಯತಿಗಳಲ್ಲೂ ಇದೆ. ಎಲ್ಲರೂ ಮಾಹಿತಿಯನ್ನ ಪಡ್ಕೋಬಹುದು. ಸೊ ವಿಶೇಷವಾಗಿ ಮತದಾರರು ಏನು ಗಮನಿಸಬೇಕು ಅಂತ, ಈ ತರ ಫಾರ್ಮ್ ನ ಮನೆಗೆ ಕೊಡ್ತಾರೆ. 2002ರಲ್ಲಿ ನಿಮ್ದು ಮತದಾರ ಪಟ್ಟಿಲಿ ಇದ್ರೆ
ಸರ್ ನಂಗೆ ಗೊತ್ತಿಲ್ಲ ಅವತ್ತು ಎಲ್ಲಿತ್ತು ಮತದಾರರ ಸಂಖ್ಯೆ ಅಂತ ಗಾಬರಿ ಪಡೋದು ಬೇಕಿಲ್ಲ. ನಮ್ಮ BLO ಈಗ ಆಲ್ರೆಡಿ ಮ್ಯಾಪ್ ಮಾಡಿದ್ದಾರೆ. ನಮ್ಮಲ್ಲಿ 97% ಮ್ಯಾಪಿಂಗ್ ಆಗಿದೆ, ಗೊತ್ತಾಯ್ತಲ್ವ. 2 ಲಕ್ಷ ಮತದಾರರು ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ ಸುಮಾರು 1,94,000 ಜನ ಮ್ಯಾಪ್ ಆಗ್ಬಿಟ್ಟಿದ್ದಾರೆ ನಮ್ಮಲ್ಲಿ, 97-98%. ಸೊ ಮ್ಯಾಪ್ ಆಗಿರೋದ್ರಿಂದ 2002ರಲ್ಲಿ ಅವ್ರ ಕ್ರಮ ಸಂಖ್ಯೆ ಏನಿತ್ತು 45 ವರ್ಷದ ಮೇಲ್ಪಟ್ಟವರಾದ್ರೆ ಅದು ಇಲ್ಲಿರುತ್ತೆ. ಇವರೇ ಬರೀಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಮತದಾರರಿಗೆ ಬರೀಲಿಕ್ಕೆ ಬಂದ್ರೆ ಚೆನ್ನಾಗಿ ಬರೀರಿ, ಇಲ್ಲ ಸರ್ ನಂಗೆ ಬರೀಲಿಕ್ಕೆ ಆಗ್ತಾ ಇಲ್ಲ, ನಂಗೆ EVP ನಂಬರ್ ಎಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಮ BLOನೇ ಹೆಲ್ಪ್ ಮಾಡ್ತಾರೆ. 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಇರ್ಲಿಲ್ಲ ನಮ್ಮ ಹೆಸರು, ಆದ್ರೂ ಅವಾಗ ನಮ್ಮ ತಂದೆದೋ ತಾಯಿದು ತಾತ ಅಜ್ಜಿದು ಇರುತ್ತೆ. ಅದಕ್ಕೂ ಕೂಡ ನಮ್ಮವ್ರು ಆಲ್ರೆಡಿ ತಾತ ಅಜ್ಜಿ ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿ ಇದ್ರು ಅಂತ ಲಿಂಕ್ ಮಾಡ್ತಾರೆ, ಅದನ್ನ ಪ್ರೋಜನಿ ಅಂತ ಕರೀತಾರೆ, ಅದನ್ನು ಕೂಡ ನಮ್ಮವರೇ ಮಾರ್ಕ್ ಮಾಡ್ತಾರೆ. ಸೊ ಎಲ್ಲಾ ಡಾಟಾ ನಮ್ಮವ್ರು ಫಿಲ್ ಮಾಡಿದ್ಮೇಲೆ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಓದಿ ಏನ್ ಫಿಲ್ ಮಾಡಿರ್ತಾರೆ ಅದೇ ತರ ಅವ್ನು ಫಿಲ್ ಮಾಡ್ಕೊಂಡು ನೀವೇ ಫಿಲ್ ಮಾಡ್ಬೇಕು. ಮತದಾರರೇ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಒಂದು ಇಟ್ಕೋಬೇಕು ನೀವು. ನಾನೇನು ಏನೇನೋ ಫಿಲ್ ಮಾಡ್ಬಿಟ್ರು ನಾಳೆ ಅಂತ BLO ಮೇಲೆ ನೀವು ಏನಾದ್ರು ಆರೋಪ ಮಾಡ್ಬೇಕು ಅನ್ಸಿದ್ರೆ ನಿಮ್ಮ ಎದುರಿಗೆ ಅವ್ರೇನ್ ಫಿಲ್ ಮಾಡ್ಕೊಂಡಿದ್ರೆ ಅದನ್ನೇ ಫಿಲ್ ಮಾಡಿ ಮನೆಗೂ ಒಂದು ಕೊಡ್ತಾರೆ. ಇಲ್ಲಿದೆ ಆಯ್ತಾ, ಮನೆಗೂ ಒಂದು ಕೊಡ್ತಾರೆ. ನೋಡಿ ಇದನ್ನ ಇನ್ ಡೂಪ್ಲಿಕೇಟ್ ನೋಡಿ ಏನ್ ಫಿಲ್ ಮಾಡಿದರೆ ಕರೆಕ್ಟ್ ಇದ್ರೆ, ಈಗ ನನ್ನ ತಾಯಿ ನನ್ನ ಬದಲಿಯಾಗಿ ಮಾಹಿತಿಯನ್ನು ನೀಡಿ ನನ್ನ ತಾಯಿ ಮನೇಲಿ ಯಾರೋ ಒಬ್ರು ಕುಟುಂಬದವರು ಸೈನ್ ಮಾಡಿ ಕೊಡ್ಬೇಕು. ಎನ್ಯೂಮರೇಷನ್ ಫಾರ್ಮ್ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇಲ್ಲಿ ಕೆಳಗಡೆ ಸೈನ್ ಮಾಡಿ ಕೊಡ್ಬೇಕಾಗ್ತದೆ, ಗೊತ್ತಾಯ್ತಲ್ಲ. ಈ ತರ ಅಂಟಿಸಿ ಏನು ನಮ್ಮ ಗಣತಿ ಸಂದರ್ಭದಲ್ಲಿ ಅದನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಫಾರ್ಮ್ ಕೊಡ್ತಾರೆ ನಿಮ್ಗೆ, ನಂಗೆ ಇವತ್ತೇ ಫೋಟೋ ಕೊಡ್ಬೇಕು ಇವತ್ತೇ ಫಿಲ್ ಮಾಡ್ಬೇಕು ಅಂತ ಏನಿಲ್ಲ. ಒಂದು ವಾರ 10 ದಿವಸ ಸಮಯನ ತೆಗೆದುಕೋಬಹುದು. ಬೇಕು ಸಮಯ ಬೇಕು ನನಗೆ ಫೋಟೋ ತೆಗೆಸ್ಕೊಡ್ತೀನಿ ಅನ್ನೋರು ನಮ್ಮವ್ರೇನು ಫೋರ್ಸ್ ಮಾಡೋ ತರ ಇಲ್ಲ. 1 ತಿಂಗಳು ಈ ಒಂದು ಎಕ್ಸಸೈಸ್ ನಡೀತು. ಇಡೀ 1 ತಿಂಗಳು, ಈ ಜುಲೈ ತಿಂಗಳು 29ನೇ ತಾರೀಕುವರೆಗೂ ಕೂಡ 30 ದಿವಸಗಳ ಕಾಲ SIRಗೆ ಮನೆ ಭೇಟಿ ಇರ್ತದೆ. ನಂತರದಲ್ಲಿ ಫೋಟೋ ಸರ್ ನನಗೆ ತೆಗೆಸ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂಗಡಿಗೆಲ್ಲ ಹೋಗಿ ಅಂದ್ರೆ ನಮ್ಮಲ್ಲಿ ಮೊಬೈಲ್ ಆ್ಯಪ್ ಇದೆ, ನೀಟಾಗಿ ಗೋಡೆಯಿಂದ ನಿಂತ್ಕೊಂಡು ಒಳ್ಳೆ ಬ್ಯಾಕ್ ಗ್ರೌಂಡ್ ಬರೋ ತರ ಮಾಡಿ ಫೋಟೋ ನಮ್ಮವರೇ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅನಕ್ಷರಸ್ಥ ಇದ್ದೀನಿ ಸರ್ ಅಥವಾ ಅಕ್ಷರಸ್ಥನೇ ಆಗಿದ್ರು ಕೂಡ ನನ್ನ ಹಿಂದೆ ಎಲ್ಲಿ ವೋಟರ್ ಲಿಸ್ಟ್ ಇತ್ತು ಗೊತ್ತಿಲ್ಲ ಸರ್, ಈ ತರ ಯಾರು ಕೂಡ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಂಪೂರ್ಣ ಮಾಹಿತಿಯನ್ನ ನಮ್ಮ BLOನೇ ಫಿಲ್ ಮಾಡ್ಕೊಡ್ತಾರೆ. ನಮಗೆ ಬೇಕಾಗಿರೋ ಸಾರ್ವಜನಿಕರಿಂದ ಸಹಕಾರ. ಅವ್ರ ಮನೆಗೆ ಹೋದಾಗ BLOನ ಸೌಜನ್ಯಯುತವಾಗಿ ಮಾತಾಡಿಸಿ ಅವ್ರು ಏನೇನು ಮಾಹಿತಿ ಕೇಳ್ತಾರೆ ಅದನ್ನ ಕೊಡಬೇಕು, ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಈಗ ವಿಶೇಷವಾಗಿ ಫಸ್ಟ್ ಟೈಮ್ ಸ್ವತಂತ್ರ ಬಂದ ನಂತರ ಡಿಜಿಟೈಸ್ ಕಂಪ್ಯೂಟರ್ ಏನು ಡಿಜಿಟೈಸ್ ಆಪ್ ಅಲ್ಲಿ ಆಗ್ತಾ ಇದೆ. ಈಗ ನೀವೇ ನೋಡಿದ್ರಿ 600 ಜನ ವೋಟರ್ ಲಿಸ್ಟ್ ಅಲ್ಲಿದೆ. ಸ್ಕ್ಯಾನ್ ಮಾಡಿದ ತಕ್ಷಣ ಇವ್ರ ಮಾಹಿತಿ ಬರ್ತದೆ, ಆಯ್ತಾ. ಸೊ ಇದನ್ನ ಕೊಡೋದೊಂದು ಪ್ರಕ್ರಿಯೆ, ಕಲೆಕ್ಟ್ ಮಾಡ್ತಾರೆ. ನಂತರ ನಮ್ಮ BLO ಅವರು ಇದನ್ನ ಸ್ಕ್ಯಾನ್ ಮಾಡಿ ಫ್ರಂಟ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತಾರೆ. ಇದೆಲ್ಲ ಡಾಟಾ ECI ಎಲ್ಲ ಭಾರತ ಚುನಾವಣಾ ಆಯೋಗದಲ್ಲಿ ಸೇವ್ ಆಗ್ತದೆ. ನಂತರದಲ್ಲಿ ಇಲ್ಲಿ ಏನ್ ಫಿಲ್ ಮಾಡೋರೆ ಅದನ್ನ ಆನ್ಲೈನ್ ಅಲ್ಲಿ ಕೂಡ ಫೀಡ್ ಮಾಡ್ತಾರೆ ನಮ್ಮ, ಆಯ್ತಾ. ವಿಶೇಷವಾಗಿ ಮತದಾರ 2002ರಲ್ಲಿ ನಮ್ಮ ತಂದೆ ತಾತ ಅಜ್ಜಿ ತಾತಂದು ಇರ್ಲಿಲ್ಲ, ತಂದೆ ತಾಯಿದೂನು. ಆಗ ಏನೂ ಲಿಂಕ್ ಮಾಡಕ್ ಆಗಿಲ್ಲ ಅಂದಾಗ ಸಮರ್ಪಕ ದಾಖಲೆಯನ್ನ ಕೊಡ್ಲಿಲ್ಲ ಫಿಲ್ ಮಾಡಿ. ಈ ಫಾರ್ಮ್ ನ ಯಾರು ಫಿಲ್ ಮಾಡಿ ವಾಪಸ್ ಕೊಡೋದಿಲ್ಲ ಅವರು ಮತದಾರ ಪಟ್ಟಿಯಲ್ಲಿ ಬರೋದಿಲ್ಲ. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬರ್ತದೆ, ಅವ್ರ ಹೆಸರು ಅದ್ರಲ್ಲಿ ಬರೋದಿಲ್ಲ. ಏನು ಸಮಗ್ರ ಪರಿಷ್ಕರಣೆ ಅಂತಾರೆ, ಕಂಪ್ಲೀಟ್ ಆಗಿ ಹೊಸದಾಗಿ ಮತದಾರ ಪಟ್ಟಿ ಸಿದ್ಧಪಡಿಸ್ತಾ ಇದೀವಿ ನಾವು. 2002ರಲ್ಲಿ ಇರಬೇಕು, ಇಲ್ಲ 2002ರಲ್ಲಿ ಇವ್ರ ಅಜ್ಜಿ ತಾತ ಆತರ ಯಾರು ಪ್ರೋಜಿನಿ ಇವ್ರ ಸಂತತಿ ಅಂತ ಇವ್ರು ಪ್ರೂವ್ ಮಾಡ್ಬೇಕು. ಅವೆರಡೇ ಆಯ್ಕೆ ಇರೋದು. ಇವೆರಡನ್ನು ಫಿಲ್ ಮಾಡಿ ಯಾರು ಕೊಡೋದಿಲ್ಲ ಅವ್ರದೆಲ್ಲ ಮತದಾರ ಪಟ್ಟಿಲಿ ಅಕಸ್ಮಾತ್ 2 ಕಡೆ ಇರುತ್ತೆ ಅವ್ರದ್ದು. ಸೊ ಎಲ್ಲಿ ಉಳಿಸ್ಕೋತೀನಿ ಬರ್ತ್ ಕೊಡ್ಬೇಕು ಅವರು. 2 ಕಡೆ ಉಳಿಸ್ಕೊಂಡ್ರೆ ಕ್ರೈಮ್, ಅದು ಸಾಧ್ಯನೇ ಇಲ್ಲ. ಅದು ಅಕಸ್ಮಾತ್ ನಾನು ಬೆಂಗಳೂರಲ್ಲಿ ಉಳಿಸ್ಕೊಬಿಟ್ಟಿದ್ದೀನಿ ನಾನು, ಇಲ್ಲಿ ಅವ್ನು ಫಾರ್ಮ್ ಫಿಲ್ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಫಿಲ್ ಮಾಡಿ ಕೊಡೋದಿಲ್ಲ, ಅಲ್ಲಿ ಉಳಿಸ್ಕೋದಾಗಿಂತ ಬರ್ತ್ ಕೊಡ್ಬೇಕು. ಅಕಸ್ಮಾತ್ ಬೇರೆಯವರು ಮಾಹಿತಿ ಇರುತ್ತೆ ಅವ್ರ ಹತ್ರ, ಆದ್ರೂ ಕೂಡ ಈ ಫಾರ್ಮ್ ಅನ್ನ ಫಿಲ್ ಮಾಡಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅದನ್ನ ಅನ್ಕಲೆಕ್ಟಬಲ್, ಅದನ್ನ ಕಲೆಕ್ಟ್ ಮಾಡಿಲ್ಲ ಅಂತ ನಮ್ಮವರು ಫೀಡ್ ಮಾಡ್ತಾರೆ BLO ಅವರು. ಅವ್ರದ್ದೆಲ್ಲ 5,000 ಜನ ಪಾಂಡುಪುರ ಕ್ಷೇತ್ರದಲ್ಲಿ ಕೊಡ್ಲಿಲ್ಲ ವಾಪಸ್ ಅಂದ್ರೆ 5,000 ಜನದಷ್ಟು ಫಸ್ಟ್ ಡಿಲೀಟ್ ಆಗ್ಬಿಡುತ್ತೆ ಕರಡಲ್ಲಿ. ಸರ್ ನನ್ನ ಹಕ್ಕು ಕಸ್ಕೊಂಡ್ಬಿಟ್ರಲ್ಲ ಅಂತ ಅನ್ನೋ ಆಗಿಲ್ಲ. ಅಷ್ಟು ಜನಕ್ಕೂ ಆ ಮೊಬೈಲ್ ಆಪ್ ಅಲ್ಲೇ ನೋಟಿಸ್ ಹೋಗ್ತದೆ. ಆ ನೋಟಿಸ್ ಅಲ್ಲಿ ಯಾವತ್ತು ವಿಚಾರಣೆ ಅಂತ ನಮ್ಮ BLO ಅವ್ರು ಹೇಳ್ತಾರೆ. ಅವ್ರು ಬಂದು 11 ಡಾಕ್ಯುಮೆಂಟ್ಸ್ ಹೇಳಿದೀವಿ ನಾವು, ಪಾಸ್ಪೋರ್ಟು, ಸರ್ಕಾರದಿಂದ ಮನೆ ಮಂಜೂರು ಮಾಡಿರೋದು, ಬರ್ತ್ ಸರ್ಟಿಫಿಕೇಟ್, ಈ ತರದ್ದು ಆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಟ್ಟು ಅವರು ಪ್ರೂಫ್ ಮಾಡ್ಕೊಂಡು, ಅಕಸ್ಮಾತ್ ನಂದು ಅಜ್ಜಿದೋ ತಾತಂದೋ ಇತ್ತು ಸರ್, ನಾನು ಮ್ಯಾಪಿಂಗ್ ಟೈಮಲ್ಲೆಲ್ಲ ಕೊಡಕ್ಕಾಗಿರಲಿಲ್ಲ ಮಾಹಿತಿನ ಈಗ ಸಿಕ್ಕಿದೆ ಅಂತ ಬಂದು ನಮ್ಮ ERO ಎದುರಿಗೆ, ವಿಶೇಷವಾಗಿ AC ಅಥವಾ ಏನು ಮತದಾರರ ನೋಂದಣಾಧಿಕಾರಿನೇ ವಿಚಾರಣೆ ನಡೆಸಬೇಕು. ಒಂದು 5,000 ಜನ ಬಿಟ್ಟು ಅಷ್ಟು ಜನಕ್ಕೂ ಅಲ್ಲಿ ಬಂದು ಅವ್ರು ಪ್ರೂವ್ ಮಾಡ್ಕೊಂಡ್ರೆ ಅವ್ರನ್ನ ಮತದಾರ ಪಟ್ಟಿಯಲ್ಲಿ ಉಳಿಸ್ತೀವಿ. ಯಾರು ಗಾಬರಿ ಪಡಬೇಕಾದಂತ ಅವಶ್ಯಕತೆ ಇಲ್ಲ, ಆಯ್ತಾ. ಅಕಸ್ಮಾತ್ ಕರಡು ಪಟ್ಟಿ ಬರ್ತದೆ, ಅದಾದ್ಮೇಲೆ ಈ ತರ ಕ್ಲೈಮ್ ಸಬ್ಜೆಕ್ಷನ್ ದೂರುಗಳನ್ನೆಲ್ಲ ತಗೊಂಡು ಪರಿಷ್ಕಾರ ಮಾಡಿ ಹೊಸದೊಂದು ಪಟ್ಟಿ ಬಿಡ್ತೀವಿ ಫೈನಲ್. ಅದಾದ್ಮೇಲೂ ಅಕಸ್ಮಾತ್ ಯಾರೋ ಹೊಸ ಮತದಾರ ಇರ್ತಾನೆ 18-19 ವರ್ಷ ಅವ್ನು ಸೇರಿಲ್ಲ ಅಂದ್ರೆ ಭಾರತದ ಪೌರ ಆಗಿದ್ರೆ ಅವ್ನು ಯಾವತ್ ಬೇಕಾದ್ರೂ ಸೇರ್ಕೋಬಹುದು, ಏನ್ ತೊಂದರೆ ಇಲ್ಲ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಲ್ವಾ. ಮಾಡುವಂತ ಸಂದರ್ಭಗಳು ಬರ್ತಿತ್ತು. ಆವಾಗ ಘರ್ಷಣೆಗಳಾಗ್ತಿತ್ತು. ಮತ್ತೆ ಮತದಾರರ ಚುನಾವಣೆ ಮೇಲೆ ಯಾರು ಎಲೆಕ್ಷನ್ ಫೇಸ್ ಮಾಡ್ತಿದ್ರು ಅದ್ರ ಮೇಲೆ ಪರಿಣಾಮ ಬೀರ್ತಿತ್ತು, ವ್ಯತ್ಯಾಸ ಆಗ್ತಿತ್ತು. ಸೋಲನ್ನು ಗೆಲ್ತಿದ್ದ, ಗೆಲ್ಲೋನು ಸೋಲ್ತಿದ್ದ. ಅದಕ್ಕಾಗಿ ಈಗ ಏನೇ ಆದರೂ ಒಬ್ಬ ಮತದಾರರು ಎಲ್ಲೇ ಇರಲಿ, ಎಲ್ಲ ವಾರ್ಡ್ ಒಂದೇ ಊರಲ್ಲಿರಲಿ, ಎಲ್ಲೇ ಇರಲಿ, ವಾರ್ಡಲ್ಲಿರಲಿ, ಒಂದೇ ಮತದಾರರ ಹಂಗೆ ಇರುವಂಗೆ ಒಳ್ಳೇದಾಗಬೇಕು. ಈಗ 3ನೇ ಅವ್ರು ಏನು ಪರಿಷ್ಕರಣೆ ಮಾಡ್ತಾರೆ ನಾವು ಅವ್ರ ಜೊತೆಗೆ ಇರ್ತೀವಿ, ಅವ್ರಿಗೆ ಸಹಕಾರ ಕೊಡ್ತೀವಿ. ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಾವು ಕೂಡ ಅವ್ರಿಗೆ ಅದನ್ನ ಮಾಹಿತಿ ಕೊಡ್ತೀವಿ. ಯಾರಿಗೂ ಓಟು ತಪ್ಪಾರ್ದು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಅಭಿಪ್ರಾಯ. ಇಲ್ಲ, ನಾನು ಹೇಳೋದು ಈಗ ಫೋಟೋಸ್ ಚೇಂಜ್ ಇದೆ, ಹೆಸರು ಅದೇ ಇದೆ, 1-2 ರೇರ್ ಕೇಸ್ ಅದು. ಅದನ್ನ ಏನ್ ಮಾಡ್ತಾರೆ ಅವ್ರಿಗೆ ಮಾಹಿತಿ ತಗೊಬರ್ತೀವಿ ಅವ್ರಿಗೆ ಅಧಿಕಾರಿಗಳಿಗೆ. ಅಲ್ಲ, ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದೆ ನೋಡಿ. ಫೋಟೋ ತಗೊಂಡಿದ್ವಿ ಈಗ
ಈಗ Photo ಫೋಟೋ ಸರಿ. ಏನಾಗಿದೆ ಇಲ್ಲಿ ತಗೊಳ್ಳಿ, ಇಲ್ಲಿ ಇವ್ರ ಫೋಟೋ ಫೋಟೋನೇ ಚೇಂಜ್ ಇದೆ, ಕೆಲವ್ರದ್ದು ಹೆಸರು ಇದಿದೆ. ತಗೊಳ್ತಾ ಸರಿ ಇದ್ದೀವಿ. ಸರಿ ಅದನ್ನ ಚೇಂಜ್ ಹೀಗಾಗಿ ಈಗಿನ ಫೋಟೋನೇ ತಗೋತಾ ಇದೀವಲ್ಲ, ಹಳೇದ್ ಬಿಟ್ಟು ಈಗಿನ ಫೋಟೋನೇ ತಗೊಂಡಾಗ ಸ್ಕ್ಯಾನ್ ಸರಿ 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 ಆಯ್ತು. ಭಾರತ ಸರ್ಕಾರದ SAR ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣಾ ಕೆಲಸ ಶುರುವಾಗಿದೆ. ಈಗಾಗಲೇ ನಾವು ಎಷ್ಟು ಕೊಟ್ಟಿದ್ರಿ ಫಾರಂ? ಈಗ 11 ಕೊಟ್ಟಿದ್ದೀನಿ ಸರ್. ಈಗ ಇದುವರೆಗೂ ಬಂದು ಮೇಡಮ್ 11 ಫಾರಂಗಳನ್ನ ಕೊಟ್ಟಿದ್ದಾರೆ, ಮಾಹಿತಿಗಳನ್ನ ಭರ್ತಿ ಮಾಡ್ತಿದ್ದಾರೆ. ಮಾಹಿತಿಗಳನ್ನ ಭರ್ತಿ ಮಾಡಿದ ತಕ್ಷಣ ನಾವು ತಗೊಂಡು ಅದನ್ನ ಮೊಬೈಲ್ ಆಪ್ ಅಲ್ಲಿ ಏನು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಭರ್ತಿ ಮಾಡಿ ಅವರಿಗೆ ಏನ್ ಕರೆಕ್ಷನ್ ಆಗ್ಬೇಕು ಅದನ್ನೆಲ್ಲವನ್ನ ಮಾಡ್ತಿದ್ದಾರೆ. ಈಗಾಗಲೇ ಏನು ಈಗ ಫೋಟೋ ಸರಿ ಬಂದಿಲ್ಲ ಅವರ ಮತದಾರರ ಪಟ್ಟಿ ಇದರಲ್ಲಿ, ಈಗ ಅವರು ಒಂದು ಕಲರ್ ಫೋಟೋವನ್ನ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಅದೇ ಫಾರಂಗೆ ಅಂಟಿಸ್ಕೊಂಡಿದ್ದಾರೆ. ಈಗ 2 ಫಾರಂಗಳನ್ನ ನಾವು ಫಿಲ್ಅಪ್ ಮಾಡ್ತಾ ಇದೀವಿ. ಒಂದು ಯಾರು ಮಾಹಿತಿಗಳನ್ನ ಹೇಳ್ತಾರೆ, ಅಂದ್ರೆ ಯಾರು ವೋಟರ್ ಲಿಸ್ಟ್ ಇರ್ತದೆ ಅವ್ರಿಗೊಂದು ಮಾಹಿತಿ ಫಾರಂ ಅನ್ನ ಕೊಡ್ತೀವಿ. ಇನ್ನೊಂದು ನಮ್ಮಲ್ಲಿ ತಗೊಂಡು ನಾವು ಅದನ್ನ ಮೊಬೈಲ್ ಆಪ್ ನಲ್ಲಿ SAR ಆಪ್ ನಲ್ಲಿ ಅಪ್ಲೋಡ್ ಮಾಡಿ ಮಾಹಿತಿಯನ್ನ ಫೀಡ್ ಮಾಡ್ತೀವಿ. ಇದು ನಡೀತಕ್ಕಂಥದ್ದು ಇವತ್ತಿಂದ ಸ್ಟಾರ್ಟ್ ಆಗಿದೆ ಸರ್. ಇವು ಆಲ್ರೆಡಿ 11 ಮನೆಗಳನ್ನ ವಿಸಿಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎಷ್ಟು 9-10 ಗಂಟೆ ಆಯ್ತು ವಿಸಿಟ್ ಮಾಡಿದ್ದಾರೆ ಸರ್. ಮಾಹಿತಿ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಮಾಹಿತಿಯನ್ನ ನಾವು ಕೂಡ ಹೇಳ್ತಾ ಇದ್ವಿ. ಸಾರ್ವಜನಿಕರು ಯಾವೆಲ್ಲ ಮಾಹಿತಿಗಳು ದಾಖಲೆಗಳು ಕೊಡಬೇಕು? ಏನಿಲ್ಲ, ಹಿಂದೆ 2002ರಲ್ಲಿ ನಾವ್ ಏನು ಮಾಹಿತಿ ಇತ್ತು ಅದೇ ಮಾಹಿತಿ, ಇದ್ರಲ್ಲಿ ಏನು ಹೊಸದಾಗಿ ಏನು ಕೊಡುವಂತ ಅವಕಾಶ ಇಲ್ಲ. ಏನಾದ್ರೂ ವ್ಯತ್ಯಾಸ ಇದ್ರೆ ನಾವು ಆಗಸ್ಟ್ ಅಂದ್ರೆ 5/8/2026 ಏನು ಡ್ರಾಫ್ಟ್ ರೋಲ್ ನ ಅನೌನ್ಸ್ ಮಾಡ್ತೇವೆ, ಅಲ್ಲಿ ಏನೆಲ್ಲ ವ್ಯತ್ಯಾಸ ಇರ್ತದೆ, ಸ್ಪೆಲ್ಲಿಂಗ್ ತಪ್ಪಾಗಿರ್ಬೋದು, ಇನ್ನೊಂದು ಮಾಹಿತಿ ತಪ್ಪಾಗಿರ್ಬೋದು, ಆವಾಗ ನಾವು ಡಾಕ್ಯುಮೆಂಟ್ಸ್ ಸಮೇತ ನಾವು ಆ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ನಾವು ಅಬ್ಜೆಕ್ಷನ್ ನ ಕೊಡ್ಬೋದು. ಆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಆಡ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಲ್ಲ ವಾರ್ಡ್ಗಳಿಗೂ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗ್ಲು 16 ಬೂತ್ಗಳು BLOಗಳನ್ನ ಈಗ ಆಲ್ರೆಡಿ ಹಿಂದೆ ಏನಿದ್ರು ಅವ್ರನ್ನೇ ಈಗ ಎಲ್ಲ 23 ವಾರ್ಡ್ಗಳು ಕೂಡ ಮಾಡಿದ್ದಾರೆ. 16 BLOಗಳು ಬರ್ತಾರೆ, ಎಲ್ಲಾ ಕೂಡ ಅಟ್ ಎ ಟೈಮ್ ಸರ್ವೆ ಮಾಡ್ತಿದ್ದಾರೆ. ಇವತ್ತಿಂದ ಸ್ಟಾರ್ಟ್ ಆಗ್ತದೆ, 1 ತಿಂಗಳು ಸರ್ವೆ ಕಾರ್ಯ ನಡೀತದೆ ಸರ್. ಯಾವ ರೀತಿ ಜಾಗ್ರತೆ ವಹಿಸಬೇಕು? ಈಗ ಅವರು ಟೀಚರ್ಸ್ ಅಲ್ದೇನೆ, ಅಂಗನವಾಡಿ ಟೀಚರ್ಸ್ ಅಲ್ದೇನೆ ನಾವು ಕೂಡ ನಮ್ಮ ಸಿಬ್ಬಂದಿಗಳು ಮತ್ತೆ ಸಹಾಯಕರನ್ನು ಕೂಡ ನೇಮಕ ಮಾಡಿದೀವಿ. ಯಾರು ಪಬ್ಲಿಕ್ ಬೇಗ ಏನಾಗ್ತದೆ ಮಾಹಿತಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಬೇಗ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಾರ್ವಜನಿಕರು ಮಾಹಿತಿಗೆ ಅನೌನ್ಸ್ಮೆಂಟ್ ಮಾಡಿದೀವಿ ನಾವು. ಮಾಹಿತಿಗಳನ್ನ ಇವರು ಟೀಚರ್ಸ್ ನೆನ್ನೆನೂ ಕೂಡ ಹೇಳಿದಿರಲ್ಲ, ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಫಾರಂ ನ ಕೊಟ್ಟು ಭರ್ತಿ ಮಾಡಿ ತಗೊಳ್ಳೋದು ಅಷ್ಟೇ ಬಾಕಿ ಇರ್ತಕ್ಕಂಥ.